ಲಿಂಗ ಕಳೆದದ ಅಂತ ತಿಳ್ಕೊಂಡು ಎಲ್ಲ ಕಡೆ ಸುದ್ದಿ ಆಗಿಬಿಡಿತು. ಹಾನಗಲ್ ಅಪ್ಪ ಅವ್ರು ಅಲ್ಲೇ ಇದ್ರು. ಮರದೇವ್ರು ಒಬ್ರು ಲಿಂಗ ಕಳ್ಕೊಂಡಾರ ನೋಡ್ರಿ ಅಂತ ತಿಳ್ಕೊಂಡು ಸುದ್ದಿ ಗೊತ್ತಾಯ್ತು. ಅವಾಗ ಹಾನಗಲ್ ಅಪ್ಪ ಅವ್ರು ಅನುಭವದಾಗಿತ್ತು, ಲಿಂಗ ಕಳ್ಕೊಂಡನ ಮತ್ತೊಂದು ಲಿಂಗ ಕಟ್ಟ್ರೆ ಆತಾಳ ಅಂತ ಅನುಭವದಾಗಿತ್ತು ರೀ. ಈಗ ನಾವು ಮಾಡ್ತೀವಲ್ಲ, ಲಿಂಗ ದೀಕ್ಷೆ ತಗೊಳ್ದು ಗೂಟಕ್ಕೆ ಹಾಕಿಬಿಡೋದು. ಮತ್ತೊಬ್ಬೊಬ್ರು ಬರ್ತಾರೆ, ಅಪ್ಪ ಲಿಂಗ ಕಳೆದೈತ್ರಿ, ಮತ್ತೊಂದು ಲಿಂಗ ಕೊಡ್ರಿ. ಲಿಂಗ ದೀಕ್ಷೆ ಒಮ್ಮೆ ಆಗುತ್ತದೆ. ಹೊಳ್ಳಮುಳ್ಳ ಮದುವೆ ಆಕೈತೇನ್ರಿ? ಹೊಳ್ಳಮುಳ್ಳ ಮದುವೆ ಆಗ್ತದೆ? ಆಗಂಗಿಲ್ಲ. ಈಗ ಆಗಕತ್ತಂತ ಬಿಡ್ರಿ, ಆ ಮಾತು ಬೇರೆ. ಈಗಂತೂ ಸುದ್ದಿ ಅದರದ್ದು ಬೇಡ್ರಿ. ಮದುವೆ ಅನ್ನುವಂಥ ಒಂದು ವ್ಯವಸ್ಥೆ ಏನೈತಲ್ಲ, ಅದು ಶಿಥಿಲೀಕರಣ ಆಗಕತ್ತದ. ಈಗ ಎಂಥ ಪರಿಸ್ಥಿತಿಗೆ ನಾವು ಬಂದೇವೆ ಗೊತ್ತದ? ಅವಿಭಕ್ತ ಕುಟುಂಬ ಅಂದರೆ ಯಾವುದು? ಅಜ್ಜ ಅಜ್ಜಿ, ಮುತ್ತಜ್ಜ ಮುತ್ತಾಜ್ಜಿ, ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಎಲ್ಲರೂ ಸೇರಿ ಒಂದು 20 ಮಂದಿ ಕೂಡಿರುವುದಕ್ಕೆ ಅವಿಭಕ್ತ ಕುಟುಂಬ ಅಂತ ಆಗಂತಿದ್ದರು. ಈಗ ಅವಿಭಕ್ತ ಕುಟುಂಬ ಅಂದ್ರೆ ಯಾವುದು ಗೊತ್ತೈತಲ್ರಿ? ಗಂಡ ಹೆಂಡತಿ ಕೂಡಿರುವುದಕ್ಕೆ ಅವಿಭಕ್ತ ಕುಟುಂಬ. ಅವ್ರು ಬೇರೆ ಆಗಿಬಿಟ್ರಂದ್ರೆ ಅದು ವಿಭಕ್ತ ಕುಟುಂಬ. ಆ ಒಂದು ಹಂತಕ್ಕೆ ನಾವೆಲ್ಲ ಬಂದೀವಿ ಅಂದರೆ ನಿಜಕ್ಕೂ ವಿವಾಹ ಅನ್ನುವಂಥದ್ದು ಏನೈತಲ್ಲ, ಅದ್ರ ತನ್ನ ಘನತೆಯನ್ನೇನಾದರೂ ಕಳ್ಕೊಳಕತ್ತದ ಏನೋ. ನಾವೆಲ್ಲರೂ ವೆಸ್ಟರ್ನೈಸೇಷನ್ ಆಗಕತ್ತೀವಿ ಏನೋ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾದ ಚಿಂತನೆಯನ್ನು ಮಾಡಬೇಕು. ಹೆಂಗೆ ನೀವು ಪ್ರಾಪಂಚಿಕರು ಇರ್ತೀರಲ್ಲ, ನಿಮಗೆಲ್ಲ ಮದುವೆ ಅನ್ನುವಂಥದ್ದು ಒಮ್ಮೆ ಹೆಂಗೆ ಆಗ್ತದೆಯೋ, ಲಿಂಗ ದೀಕ್ಷೆಯು ಕೂಡ ಒಮ್ಮೆ ಆಗ್ತದೆ. ನೀವು ಒಮ್ಮೆ ಲಿಂಗ ದೀಕ್ಷೆಯನ್ನು ತೆಗೆದುಕೊಳ್ಬೇಕು. ಲಿಂಗವನ್ನು ಕಳೆದುಕೊಳ್ಳಬಾರ್ದು. ಲಿಂಗವನ್ನು ಕಳ್ಕೊಂಡ್ರಿ ಅಂದ್ರೆ ಪ್ರಾಣವನ್ನೇ ಬಿಟ್ಟಿರುವಂತಹ ಅನೇಕ ಉದಾಹರಣೆಗಳನ್ನು ನಮ್ಮ ಚರಿತ್ರೆಯೊಳಗೆ ನಾವು ಕೇಳ್ತೀವಿ. ಲಿಂಗವನ್ನು ಯಾವತ್ತಿಗೂ ಬಿಡಬಾರ್ದು, ಇಷ್ಟಲಿಂಗವನ್ನು ಯಾವತ್ತಿಗೂ ನಾವು ಕಳ್ಕೊಳ್ಬಾರ್ದು. ಆ 12 ವರ್ಷದ ಮಗು ಲಿಂಗವನ್ನು ಕಳ್ಕೊಂಡಾಗ ಹಾನಗಲಪ್ಪ ಅವ್ರು ಓಡೋಡಿ ಬರ್ತಾರೆ. ಅವಂಗ ನೀರು ಬಿಟ್ಟು ಹೊರಗೆ ಮ್ಯಾಲೆ ಬರಬೇಡ ಅಂತ ಹೇಳ್ರಿ ಅಂದ್ರೆ ಬೆಕ್ಕಸ ಬೆರಗಾಗಿ 12 ವರ್ಷ ವಯಸ್ಸಿನ ಒಬ್ಬ ಸಣ್ಣ ಸಾಧಕ ಅಲ್ಲೇ ನೀರೊಳಗನ ನಿಂತುಕೊಂಡಿದ್ದ. ಆ ಲಿಂಗ ಹುಡುಕಾಡ್ರಿ ಅಂತ ತಿಳ್ಕೊಂಡು ಹೇಳಿದರು. ಎಲ್ಲ ಸಾಧಕರು ಲಿಂಗವನ್ನು ಹುಡುಕುವ ಸಲುವಾಗಿ ಭಾಳ ಪ್ರಯತ್ನ ಮಾಡ್ತಾರೆ. ಲಿಂಗ ಸಿಗಲಿಲ್ಲ. ಮುಂದೆ ಮರಳಿನ ಒಂದೊಂದು ಚೀಲಗಳನ್ನು ತುಂಬಿಕೊಂಡು ಹೋಗಿ ಆ ನದಿಗೆ ಅಡ್ಡಲಾಗಿ ಇಡ್ತಾರೆ ಅಂತ ನೋಡ್ರಿ, ಒಂದು ಸಣ್ಣ ಲಿಂಗುಗಾಗಿ. ಇಷ್ಟ ಲಿಂಗಕ್ಕಾಗಿ ಹೊಳೆನೇ ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಅಪೋರು ಮಾಡ್ತಾರೆ. ಇದನ್ನು ಸೂಕ್ಷ್ಮವಾಗಿ ನಾವು ಯಾಕೆ ಗಮನಿಸಬೇಕು ಅಂದ್ರೆ, ಪಟ್ ಅಂತ ತಿಳ್ಕೊಂಡು ಮತ್ತೊಂದು ಲಿಂಗವನ್ನು ಕೊಟ್ಟು ಬಿಟ್ಟಿವಿ ಅಂದರೆ ಈ ಸಿದ್ಧಾಂತ ಅವನಿಗೆ ತಿಳಿಯಂಗಿಲ್ಲ. ಲಿಂಗಾಂಗ ಸಾಮರಸ್ಯದ ಸಿದ್ಧಾಂತ ಮಗುವಿಗೆ ತಿಳಿಯಂಗಿಲ್ಲ. ಗೊತ್ತಾಗಲಿ ಆ ಮಗುವಿಗೆ ಅಂತ ತಿಳ್ಕೊಂಡು ಆ ಲಿಂಗವನ್ನು ಹುಡುಕಿದ್ರು. ಕೊನೆಗೆ ಲಿಂಗ ಸಿಗ್ತದ, ಆದ್ರೆ ಆ ಮಗುವಿಗೆ ಕೊಡಂಗಿಲ್ಲ ರೀ ಅವ್ರು. ಅಲ್ಲೇ ಅವ್ರು ಏನು ಮಾಡಿದ್ರು ಒಂದು ವ್ಯವಸ್ಥೆ ಅಂದರೆ, ಒಂದು 100 ಲಿಂಗ ತಂದ್ರಿ ಅವ್ರು, ಒಂದು ಪರಾತದೊಳಗೆ ಹಾಕೊಂಡು. ಆ 100 ಲಿಂಗದೊಳಗೆ ಅದು ಲಿಂಗ ಇಟ್ಟರ್ರಿ ಅವ್ರು. ಈಗ ನೀನು ನಿನ್ನ ಲಿಂಗವನ್ನು ಹುಡುಕಾಡ್ಕೋಬೇಕು. ಆ ಮಗುವಿಗೆ ಹೇಳಿದರು. ಅವಾಗೆಲ್ಲರೂ ಬೆಕ್ಕಸ ಬೆರಗಾಗಿ ನೋಡ್ತಿದ್ರು. ಗೊತ್ತಾಗಬೇಕಲ್ರಿ, ಲಿಂಗ ಪೂಜೆ ಮಾಡ್ತೀರಿ ಅಂದ್ರೆ ನಿಮ್ಮ ಇಷ್ಟ ಲಿಂಗ ನಿಮಗೆ ಗೊತ್ತಾಗಬೇಕಲ್ಲ. ಅವಾಗ ಹಾನಗಲಪ್ಪ ಅವ್ರು ಹಿಂಗ್ಯಾಕೆ ಮಾಡಾಕತ್ತಾರ ಅಂತ ಎಲ್ಲರೂ ಸೂಕ್ಷ್ಮವಾಗಿ ನೋಡಾಕತ್ತಿದ್ರು. ಆ ಹುಡುಗ ಕರೆ ಲಿಂಗ ಪೂಜೆ ಮಾಡ್ಕೊಂಡಾನೋ ಇಲ್ಲೋ ಅನ್ನೋದು ಈಗ ಗೊತ್ತಾಕೈತಿ ಅಂತ ಹೇಳ್ತಿದ್ರು ಅಂತ ರಾಜ. ಯಾಕಂದ್ರೆ ಒಂದು 100 ಇಷ್ಟ ಲಿಂಗಗಳನ್ನು ಒಂದೇ ಕಡೆ ಇಟ್ಟಾಗ ತನ್ನ ಇಷ್ಟ ಲಿಂಗ ಯಾವುದು ಅನ್ನುವಂಥದ್ದು ಆ ಮಗುವಿಗೆ ಗೊತ್ತಾಗಬೇಕಲ್ಲ. ನೋಡೋಣ ಹುಡುಕಾಡಕ್ಕೆ ಹಚ್ಚಪ್ಪ ಅವನನ್ನು ತಿಳ್ಕೊಂಡು ಹಿರಿಯ ಸಾಧಕರಿಗೆ ಹೇಳಿದರು. ಅವ್ರ ಮುಂದೆ ತಂದು ಆ 100 ಲಿಂಗಗಳ ಜೊತೆಗೆ ಅವನ ಇಷ್ಟ ಲಿಂಗವನ್ನು ಕೂಡ ಇಡ್ತಾರೆ. ನೋಡ್ರಿ ನೀವು, 1000 ಆಕಳುಗಳಿದ್ರೂ ಕೂಡ ಆಕಳ ಕರ ಏನೈತಲ್ಲ ಎಲ್ಲಿ ಹೋಗ್ತದೆ? ಎಷ್ಟು ಶಣೆ ಅದಲ್ರಿ. 15 ವರ್ಷ ಸಾರ್ಥಕ ಆಯ್ತು ನೋಡ್ರಿ. ಕರೆಕ್ಟ್ ಅದ ನಿಮ್ಮದು, 100ಕ್ಕೆ 100 ಮಾರ್ಕ್ಸ್ ರೀ ನಿಮ್ಮದು. ಇದರೊಳಗೆ 2 ಮಾತನಾಗಿಲ್ಲ. 1000 ಆಕಳಿದ್ರೂ ಕೂಡ ಆಕಳ ಕರ ಏನೈತಲ್ಲ ತನ್ನ ತಾಯಿಯ ಹತ್ರನೇ ಹಂಗೆ ಹೋಗ್ತದೇನೋ, ಹಂಗೆ 100 ಇಷ್ಟಲಿಂಗಗಳು ಇರುವಂಥ ಒಂದು ಏನು ತಟ್ಟೆಯೊಳಗೆ ನನ್ನ ಇಷ್ಟಲಿಂಗವನ್ನು ಗುರುತಿಸಬೇಕು ಅನ್ನುವಂಥದ್ದು ಆ ಮಗುವಿಗೆ ನೀಡಿರುವಂಥ ಒಂದು ಟಾಸ್ಕ್ ಇತ್ತಲ್ಲ, ಅದರ ಸೂಕ್ಷ್ಮವಾಗಿ ಆ ಸಣ್ಣ ಮಗು ನೋಡಿ ತಾನು ಕಟ್ಟಿಕೊಂಡಿರುವಂತಹ ಇಷ್ಟಲಿಂಗಯ್ಯನನ್ನೇ ಆ ಮಗು ಎತ್ಕೊಳ್ತದ. ಅವಾಗ ಹಾನಗಲಪ್ಪ ಅವ್ರು ಅವನಿಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದನ್ನು ಅವ್ರ ಚರಿತ್ರೆಯೊಳಗೆ ನಾವು ಕೇಳ್ತೀವಿ. ಈಗ ನಮಗೆ ಯಾರಿಗಾರ ಹಿಂಗೆ ಮಾಡ್ರಿ ಗತಿ ಹಂಗೆ ಹೇಳ್ರಿ. ಅಪ್ಪ ಅವ್ರ ನೀವು ಬೇಡ್ರಿ, ನಿಮ್ಮ ಇಷ್ಟಲಿಂಗವೂ ಬೇಡ್ರಿ, ನಿಮ್ಮ ಪ್ರವಚನ ಬೇಡ್ರಿ, ನಿಮ್ಮ ಮಠಕ್ಕೆ ನೀವು ಹೋಗ್ರಿ. ಎಷ್ಟು ಶನಿ ಇದ್ರು ನೋಡ್ರಿ. ಮತ್ತು ಇದನ್ನು ಹೇಳಕತ್ತೀರಿ, ಇದನ್ನು ಹೇಳೋದ ನೀವು. ನಿಮ್ಮ ಮಠಕ್ಕೆ ನೀವು ಹೋಗ್ರಿ, ನಮ್ಮ ಮನೆಗೆ ನಾವು ಹೋಗ್ತೀವ್ರಿ. ಎಲ್ಲಿಗೆ ಬರ್ತದೆ ನಮ್ಮ ಸಿದ್ಧಾಂತ? ಒಂದು ಧರ್ಮ ಯಾವಾಗ ಉಳಿತದೆ ಅಂದರೆ, ಧರ್ಮದ ಆಚರಣೆಗಳನ್ನು ಮಾಡಿದಾಗ ಮಾತ್ರ ಒಂದು ಧರ್ಮ ಉಳಿತದೆ. ಆವಾಗ ಆ ಮಗುವಿಗೆ ಆಶೀರ್ವಾದ ಮಾಡ್ತಾರೆ. ಇಂಥ ಅದ್ಭುತವಾಗಿರುವಂಥ ಘಟನೆಗಳನ್ನು ನಾವು ಶಿವಯೋಗ ಮಂದಿರದಲ್ಲಿ ನೋಡಬಹುದು.
116 ವರ್ಷಗಳ ಹಿಂದೆ ಒಂದು ವೈಜ್ಞಾನಿಕವಾಗಿರುವಂತಹ ಒಂದು ಗೋಶಾಲೆಯನ್ನು ಅವರು ನಿರ್ಮಾಣ ಮಾಡ್ತಾರೆ. ನಾನು ನಿನ್ನೆ ಗೋವಿನ ಬಗ್ಗೆ ಹೇಳ್ತಿದ್ದೆ. ಗೋವಿಗೆ ಒಂದು ವಿಶೇಷವಾಗಿರುವಂಥ ಗುಣ ಅದು, ಬಹಳ ಸಾತ್ವಿಕವಾಗಿರುವಂಥ ಒಂದು ಪ್ರಾಣಿ ರೀ ಅದು. ಇತ್ತೀಚೆಗೆ ಭಾಳ ಮಂದಿ ಹೇಳ್ತಿರ್ತಾರೆ ಅದು. ಇವತ್ತು ಗೋವು ಅನ್ನುವಂಥದ್ದು ಒಂದು ನ್ಯಾಷನಲ್ ಇಶ್ಯೂ ಆಗುವಷ್ಟರ ಮಟ್ಟಿಗೆ ಇವತ್ತದು ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ತಿರ್ತೀವಿ. ಈ ನೆಲದ ಸಂಸ್ಕೃತಿ ಏನದಲ್ಲ, ಆ ಗೋವನ್ನು ರಕ್ಷಣೆ ಮಾಡುವಂಥದ್ದು ಆಗಿರೋಣದರಿಂದ ನಾವೆಲ್ಲರೂ ರಕ್ಷಣೆ ಮಾಡಬೇಕು. ಯಾಕಂದರೆ ಈ ಕೃಷಿಗೆ ಸಂಬಂಧಪಟ್ಟಿರುವಂತೆ ರೈತರು ಏನದಾರಲ್ಲ, ಅವರಿಗೆ ಮೂಲವಾಗಿರುವಂತಹ ಒಂದು ಬಹಳ ದೊಡ್ಡ ಶಕ್ತಿಯನ್ನು ನೀಡಬಹುದಾಗಿರುವಂಥ ಒಂದು ಪ್ರಾಣಿ ಅಂದರೆ ಅದು ಗೋವು ಆಗಿರೋಣದರಿಂದ ಪುಣ್ಯ ಕೋಟಿಯನ್ನು ಉಳಿಸಬೇಕು, ಕೋಟಿ ಪುಣ್ಯವನ್ನು ಗಳಿಸಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿಯೇ ಒಂದು ಗೋಶಾಲೆಯನ್ನು ಪ್ರಾರಂಭ ಮಾಡಿ ಗೋಮಯದಿಂದ ವಿಭೂತಿಯನ್ನು, ಗೋಮೂತ್ರದಿಂದ ಅರ್ಕನ್ನು ತಯಾರು ಮಾಡಿ ಯಾರ್ಯಾರು ರೈತರೆಲ್ಲ ಬರ್ತಾರಲ್ರಿ ಅವರಿಗೆಲ್ಲರಿಗೂ ಅದ್ರ ಬಗ್ಗೆ ಹೇಳ್ತಿದ್ರು. ಅಜ್ಜ ನೀವೆಲ್ಲರೂ ಗೋವುಗಳನ್ನು ಸಾಕಬೇಕು ಅಂತ ತಿಳ್ಕೊಂಡು ಹೇಳ್ತಿದ್ರು, ಆ ತಳಿಗಳನ್ನು ಉಳಿಸ್ಬೇಕು ಅಂತ ತಿಳ್ಕೊಂಡು ಹೇಳ್ತಿದ್ರು. ಪ್ರಾಣಿ ವಧೆ ಎಲ್ಲಾದ್ರೂ ಅವ್ರಿಗೆ ಗೊತ್ತಾಗ್ತಿತ್ತು ಅಂದ್ರೆ ಅಜ್ಜಾರಲ್ಲಿ ಹೋಗೇ ಬಿಡ್ತಿದ್ರು. ಹಾನಗಲ್ ಕುಮಾರಸ್ವಾಮಿಗಳು ಅಲ್ಲೇ ಶಿವಯೋಗ ಮಂದಿರದ ಪಕ್ಕದೊಳಗೆ ಮಂಗಳಗುಡ್ಡ ಅಂದ್ರೆ ಮಂಗಳೂರು ಅನ್ನುವಂಥ ಒಂದು ಊರದ ಗುಡ್ಡಕ್ಕೆ ಹತ್ಕೊಂಡ ಆ ಊರು, ಅಲ್ಲಿ ಪ್ರಾಣಿ ಬಲಿ ಮಾಡ್ತಿದ್ರು. ದೇವಿಯ ಜಾತ್ರೆಯನ್ನು ಮಾಡಿ, ಗ್ರಾಮ ದೇವತೆಯನ್ನ ಜಾತ್ರೆಯನ್ನು ಮಾಡಿ ಪ್ರಾಣಿಯನ್ನು ಬಲಿ ಕೊಡ್ತಿದ್ರಲ್ಲ, ಅಪೋರನ್ನ ಕರೆದ್ರು ಜಾತ್ರೆಗೆ ಬರ್ಬೇಕಂತೇಳಿ. ಅವಾಗ ಹಾನಗಲ್ ಕುಮಾರಸ್ವಾಮಿಗಳು ಅಂದರು, ನಿಮ್ಮ ಊರಿನ ಜಾತ್ರೆಯೊಳಗೆ ನೀವು ಪ್ರಾಣಿ ಬಲಿಯನ್ನು ಮಾಡ್ತೀರಿ ಅಂದ್ರೆ ಅಂಥ ಜಾತ್ರೆಗೆ ನಾನು ಬರಂಗಿಲ್ಲ. ನೀವೊಂದು ವೇಳೆ ಆ ಪ್ರಾಣಿ ಬಲಿಯನ್ನು ನಿಲ್ಲಿಸಲಿಲ್ಲ ಅಂದರೆ ನಾನು ಉಪವಾಸ ಸತ್ಯಾಗ್ರಹ ಮಾಡುತ್ತೇನೆ ಅಂತ ತಿಳ್ಕೊಂಡು ಗಟ್ಟಿಯಾಗಿ ನಿಂತುಕೊಂಡು ಆ ಎಲ್ಲ ಭಕ್ತರಿಗೆ ಸರಿಯಾಗಿ ಬುದ್ಧಿಯನ್ನು ಹೇಳಿ ಆ ಗ್ರಾಮ ದೇವಿಯ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಪ್ರಾಣಿ ಬಲಿ ಕೊಡುವುದನ್ನು ನಿಲ್ಲಿಸಿ ಅವರಿಗೆ ವೈಚಾರಿಕ ಬುದ್ಧಿಯನ್ನು ನೀಡಿರುವಂತಹ ಒಬ್ಬ ಅಪರೂಪದ ಗುರುಗಳಾಗಿ ಹಾನಗಲ್ಲ ಕುಮಾರಸ್ವಾಮಿಗಳು ನಮಗೆ ಕಾಣಿಸ್ತಾರ ಅಂತಂದರೆ ಬಸವಣ್ಣವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದೇ ಉದಯ, ದಯವೇ ಧರ್ಮದ ಮೂಲ. ಇಂಥ ಅನೇಕ ಒಂದು ಅದ್ಭುತವಾಗಿರುವಂಥ ಕಾರ್ಯಗಳನ್ನು ಹಾನಗಲ್ಲ ಕುಮಾರಸ್ವಾಮಿಗಳು ನೆರವೇರಿಸ್ತಾ ಬರ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಚಿಂತನೆ ಮಾಡಬೇಕು. ಅಲ್ಲಿ ಶಿವಯೋಗ ಮಂದಿರದಲ್ಲಿ ಓದುವಂಥ ಸಂದರ್ಭದಲ್ಲಿ ನಿನ್ನೆ ನಾನೊಂದು ವಿಷಯವನ್ನು ಹೇಳ್ತಿದ್ದೆ. ಶಿವಬಸವ ದೇವರು ಅನ್ನುವಂಥ ಒಬ್ಬರು ಸಾಧಕರು, ಅವರು ಹಾನಗಲ್ಲ ಕುಮಾರಸ್ವಾಮಿಗಳವರ ಸೇವೆಯನ್ನು ತನುಮುಟ್ಟಿ ಮನಮುಟ್ಟಿ ಮಾಡಿದಂಥವ್ರು. ಭಾಳ ಚಲೋ ಸೇವಾ ಮಾಡ್ತಿದ್ದರು ಅವರು. ನಾಗನೂರು ಅನ್ನುವಂಥ ಒಂದು ರುದ್ರಾಕ್ಷಿ ಮಠದಿಂದ ಅವರು ಶಿವಯೋಗ ಮಂದಿರಕ್ಕೆ ಅಧ್ಯಯನಕ್ಕಾಗಿ ಬಂದಿದ್ರು. ಭಾಳ ಚಲೋತ್ತಾಗಿ ಸೇವಾ ಮಾಡಿದ್ದಕ್ಕಾಗಿ ಹಾನಗಲ್ ಅಜ್ಜಾರು ಅವ್ರಿಗೆ ಹೋಗುವಾಗ ಆಶೀರ್ವಾದ ಮಾಡಿದ್ರಂತೆ, ಶಿವಬಸವ ದೇವರ ನೀವು ಸೇವಾ ಭಾಳ ಚಲೋ ಮಾಡ್ತಿದ್ರಿ, ದೊಡ್ಡ ದೊಡ್ಡ ಗುರುಗಳ ಸೇವಾ ಎಲ್ಲ ನೀವು ಮಾಡಿರಪ್ಪ. ನಾನು ಹೃದಯ ತುಂಬಿ ಒಂದು ಮಾತನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ, ನೀವು ಎಲ್ಲಿ ಹೋಗ್ತಿರಲ್ಲ ಅಲ್ಲಿ ಕ್ರಾಂತಿ ಆಗ್ತದೆ. ಅಪ್ಪವ್ರು ಹೇಳಿದ್ರಂತೆ, ನೀವು ಎಲ್ಲಿ ಹೋಗ್ತಿರಲ್ಲ ಅಲ್ಲಿ ಒಂದು ಅದ್ಭುತವಾದ ಕ್ರಾಂತಿ ಆಗ್ತದೆ. ನಾಗನೂರು ಅನ್ನುವಂಥ ಒಂದು ಸಣ್ಣ ಊರು ಏನೈತಲ್ಲ, ನಿಮ್ಮಿಂದಾಗಿ ಒಂದು ಅಪರೂಪದ ಕ್ಷೇತ್ರವಾಗಿ ಅದು ಮಾರ್ಪಡ್ತೈತೆ ನೋಡ್ರಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದರು. ಇವತ್ತು ನಾಗನೂರು ಅನ್ನುವಂಥದ್ದು ಬೈಲುಹೊಂಗಲ ತಾಲೂಕಿನ ಒಂದು ಸಣ್ಣ ಹಳ್ಳಿ ಆದರೂ ಚಿಂತೆ ಇಲ್ಲ, ದೊಡ್ಡ ಭಾರತದ ನಕಾಶೆಯಲ್ಲಿ ಢಾಳಾಗಿ ಗುರುತಿಸುವಂತಹ ಒಂದು ಹಳ್ಳಿಯಾಗಿ ಅದು ಗುರುತಿಸಿಕೊಳ್ತದೆ ಅಂತಂದರೆ ಅದು ಶಿವಬಸವ ಸ್ವಾಮಿಗಳವರ ಕಾಯಕದಿಂದಾಗಿ ಅನ್ನುವಂಥದ್ದನ್ನು ನಾವೆಲ್ಲರೂ ಸ್ಪಷ್ಟವಾಗಿ ಅರ್ಥ ಮಾಡ್ಬೋದು. ಆ ಅಪ್ಪವ್ರು ಏನು ಮಾಡಿದರು, ಅಲ್ಲಿ ಹೋದ್ರಿ ಅವರು ಹಾನಗಲಪ್ಪ ಅವರು ಆಶೀರ್ವಾದವನ್ನು ತೆಗೆದುಕೊಂಡು ನಾಗನೂರಿಗೆ ಹೋದ್ರಲ್ಲ, ಒಂದು ಕುಗ್ರಾಮ ಅದು, ಅತ್ಯಂತ ಸುಸಂಸ್ಕೃತವಾಗಿರುವಂಥ ಊರು, ನೀರಾವರಿ ಸೌಲಭ್ಯ ಇಲ್ಲದೇ ಇರುವಂಥ ಊರು. ಅಲ್ಲಿ ಹೋಗಿ ಮುರುಕಾಗಿತ್ತು ಅದು ಮಠ ಎಲ್ಲ ಶಿಥಿಲಾವಸ್ಥೆಯೊಳಗೆ ಬಂದಿತ್ತು, ಜೀರ್ಣಾವಸ್ಥೆಯೊಳಗೆ